ಹಲೋ ಫ್ರೆಂಡ್ಸ್, ನೋಡಿ ನಾವು ಇವಾಗ ತಾನೇ ರೂಮಿಗೆ ಬಂದಿದ್ದೀವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಹಲೋ ಫ್ರೆಂಡ್ಸ್, ನೋಡಿ ನಾವು ಸುಸ್ತಾಗಿ ಫುಲ್ಲು ಟಯರ್ಡ್ ಆಗಿ ಹೋಗಿದ್ವಿ. ಆ್ಯಕ್ಚುಲಿ ಫೇಸ್ ವಾಶ್ ಮಾಡಬೇಕು. ಆ್ಯಂಡ್ ನನ್ನ ಬ್ಯಾಗ್ ನೋಡಿ ಬಂದು ಎಲ್ಲಿಟ್ಟಿದ್ದಾರೆ ಅಂತ ಬ್ಯಾಗ್ ತಗೊಂಡು ಟೀ ಮುಚ್ಚು ಅಂದ್ಬಿಟ್ಟು ಏನು ಮಾಡಬೇಕು, ನೀರು ಹಿಡಿಬೇಕಾ? ಅದು ಎಷ್ಟು ಮಾತಾಡ್ತೀಯ? ಓಕೆ, ನೀರು ಹಿಡಿಯಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೊ ಲೈಟ್ ಎಲ್ಲಿದೆ ಅಂತ ನೋಡೋಣ. ಸೊ ನೋಡಿ, ರೂಮ್ ಇವಾಗ ಲೈಟ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಹಾಲ್, ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಇದು ಬಂದು ಕಿಚನ್. ನಮಗೆ ಆ್ಯಕ್ಚುಲಿ ರೂಮಲ್ಲಿ ನಮಗೆ ಏನಂತ ಅಂದರೆ, ನಮಗೆ ಇವನ್ ಕಿಚನ್ ಸಿಕ್ಕಿದೆ. ಆ್ಯಂಡ್ ಇವನ್ ಗ್ಯಾಸು ಮತ್ತು ಪ್ರಾಪರ್ಟೀಸ್ ಕೂಡ ಸಿಕ್ಕಿದೆ ನೋಡಿ. ಏನು ಎಲ್ಲ ಪಾತ್ರೆಗಳು ನಮ್ಗೆ ಏನೇನು ಬೇಕು, ಏನಾದರೂ ಅಡುಗೆ ಮಾಡ್ಕೊಬೇಕು ಅಂತಲೂ ಕೂಡ ಇಲ್ಲೇ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಒಂಥರ ರೂಮ್ ಒಂಥರ ಏನೋ ಡಿಫ್ರೆಂಟ್ ಲುಕ್ ಆಗಿದೆ. ಆ್ಯಂಡ್ ಫ್ರಿಜ್ ಕೂಡ ಇದೆ ನೋಡಿ. ಫ್ರಿಜ್ಜಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ ಅನ್ನಂಗೇನಿಲ್ಲ, ಎಲ್ಲ ಕೋಲ್ಡಾಗಿದೆ. ಓಕೆ, ಏನಾದರೂ ಬಾಟಲ್ಸ್ ಇಡೋದಿದ್ರೆ ಇಡ್ಬೋದು. ಆ್ಯಂಡ್ ಮಿಲ್ಕ್ ಆ ಥರ ಟೈಪ್ ಏನಾದರೂ ಇಡ್ಬೋದು. ಆ್ಯಂಡ್ ಇಲ್ಲಿ ಅಕ್ವಾಗಾರ್ಡ್ ಇದೆ ಅಂತ ಹೇಳಿದರು. ಸೊ ಇವಾಗ ನಂಗೆ ತುಂಬ ಬಾಯಾರಿಕೆ ಆಗೋಗಿದೆ. ಅಕ್ವಾಗಾರ್ಡಲ್ಲಿ ನೀರು ಬರ್ತಿದೆಯಾ ಅಂತ ನೋಡೋಣ. ಸೊ ನೀರು ಬರಬೇಕಾಗಿತ್ತು, ಗೊತ್ತಿಲ್ಲ ಯಾಕೆ ಬರ್ತಲ್ಲ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ್ಯಕ್ಚುಲಿ ರೂಮ್ ಇದೆಯಲ್ಲ, ಇದು ವೆರಿ ಡೇಂಜರ್ ಇದೆ. ಹಂಗೆ ಆ್ಯಂಡ್ ನೋಡಿ ಇಲ್ಲಿ. ಆ್ಯಂಡ್ ಇದು ಕೂಡ ಇನ್ನೊಂದು ರೂಮ್ ಇದೆ. ಆ್ಯಕ್ಚುಲಿ ಇದು 2 BHK. ಸೊ ನೋಡಿ, ಹಾಗೆ ಇಲ್ಲಿ ಮಿರರ್ ನೋಡಿ, ಮಿರರೆಲ್ಲನೇ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಐ ಆಮ್ ಲುಕಿಂಗ್ ಬ್ಯೂಟಿಫುಲ್. ಇವನ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಟಯರ್ಡಾಗಿ ತುಂಬ ಸುಸ್ತಾಗ್ಬಿಟ್ಟಿದೆ. ಫಸ್ಟು ಹೋಗಿ ಏನು ಮಾಡಬೇಕು ಅಂದರೆ, ಫೇಸ್ ವಾಶ್ ಮಾಡಿಬಿಟ್ಟು ಫುಲ್ಲು ಆರಾಮಾಗಿ ಮಲ್ಕೊಂಬಿಡ್ಬೇಕು. ಮಾರ್ನಿಂಗ್ ಎದ್ದು ಆ್ಯಕ್ಚುಲಿ ಇವಾಗ ಏನೂ ಕಾಣಿಸ್ತಾ ಇಲ್ಲ. ಜಸ್ಟ್ ನಿಮಗೆ ತೋರಿಸಿರೋದು ಏನಂದರೆ, ಫುಲ್ ಕತ್ಲೆ ಆಗಿದೆ. ಮಾರ್ನಿಂಗ್ ವ್ಯೂಸ್ ಎಲ್ಲ ಸೂಪರ್ ಇರುತ್ತೆ. ಮಾರ್ನಿಂಗ್ ಒಂದ್ಸಲಿ ಮನೆ ಫುಲ್ಲು ಲಾಗ್ ಮಾಡಿ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡಿ. ಇದು ಬಂದು ಆ್ಯಕ್ಚುಲಿ ಆ ರೂಮ್ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಯೂಸ್ ಮಾಡ್ತಿರೋ ರೂಮ್ ಬಂದು ಇದು, ಯಾಕಂದರೆ ಇಲ್ಲಿ 2 ಬೆಡ್ಸ್ ಇದೆ ಅಲ್ಲ. ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಮೊಬೈಲಲ್ಲೇ ಇದ್ದಾಳೆ. ಹುಡುಗಿರು ಎಷ್ಟು ಅಂತ ಮೊಬೈಲಲ್ಲಿ ಇರ್ತಾರೋ ಗೊತ್ತಿಲ್ಲ, ಬಟ್ ಆದರೂ ಅದು ದೆವ್ವ ಇರೋ ರೂಮ್ ಇದೆಯಲ್ಲ, ಅದು ನಿಮಗೆ ತೋರಿಸ್ತೀನಿ. ಗೈಸ್, ಇದು ಬಂದು ಯಾರ್ದು ಆಧಾರ್ ನೋಡ್ಬೇಕು. ಇಳ್ದು ಆಧಾರಲ್ಲಿರೋದು ಇವಳಲ್ಲ, ಯಾವ್ದು ಮಕ್ಕ, ಯಾವ್ದು ಅಳಿವು. ಬರೀ ಇಂಥದೆಯ ಗೈಸ್. ಆದ್ರೂ ರೂಮ್ ಮಾತ್ರ ಸಖತ್ತಾಗಿದೆ. ಆಕ್ಚುಲಿ ಇವ್ರಿಬ್ರು ನೋಡಿಲ್ಲ ನನ್ನಷ್ಟು, ನಾನೆಲ್ಲ ಕೂಡ ನೋಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಕೂಡ ರೂಮಲ್ಲಿರೋ ದೆವ್ವಗಳನ್ನೆಲ್ಲ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದೆವ್ವ ಏನಿಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವರ್ತು. ಇವಾಗ ನಾವು 9,000 ಕೊಟ್ಟಿದ್ದೀವಿ ಅಂತ ಅಂದ್ರೂ ಕೂಡ ತುಂಬ ವರ್ತ್ ಇದೆ. ಎಲ್ಲ ಕೂಡ ನಮ್ಗೆ ಏನೇನು ಬೇಕು, ಅಡುಗೆ ಮಾಡ್ಕೊಳ್ಬೇಕಂದ್ರೆ ಅಡುಗೆ ಮಾಡ್ಕೊಬೋದು, ಎಲ್ಲ ಇದೆ. ಬಟ್ ಎಲ್ಲ ನಾವು ಅಲ್ಲಿಂದನೇ ಬೆಂಗಳೂರಿಂದ ಏನೂ ತಗೊಬಂದಿಲ್ಲ. ನಾಳೆ ಇವಾಗ ಆಕ್ಚುಲಿ ನಾವು ಇವಾಗ ಕ್ಲೀನಪ್ ಆಗಿ ಮಲ್ಕೊಂಡ್ಬಿಡ್ತೀವಿ. ಕ್ಲೀನಪ್ ಆಗಿದ್ಮೇಲೆ ಒಂದು ವ್ಲಾಗ್ ಮಾಡಕ್ ಹೇಳಿ ಜನರೇ. ಮಾರ್ನಿಂಗ್ ಎದ್ದಿದ ಕೂಡಲೇ ನಾನು ವ್ಲಾಗ್ ಮಾಡ್ತೀನಿ ನಾನು ಹೇಗಿದ್ದೀನಿ ಅಂತ. ಕಾಯೋದು ಬೇಡ, ಅಲ್ಲಿ ಗಂಟ ಅಲ್ಲ. ಆ್ಯಕ್ಚುಲಿ ನಾನು ಡ್ರೀಮ್ಗೆ ಹೋಗಿ ಬರ್ತೀನಿ. ಆ್ಯಕ್ಚುಲಿ ತುಂಬ ಟಯರ್ಡ್ ಆಗೋಗಿದ್ದೀನಿ ನೋಡಿ, ಹೀಗೆ ಟಯರ್ಡ್ ಆಗೋಗಿದ್ದೀನಿ. ಇಷ್ಟೆಲ್ಲ ಇರಲ್ಲ. ಮಾರ್ನಿಂಗ್ ಇನ್ನೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ತುಂಬ ಬಡ ಅಂತ ಮಾತಾಡ್ತೀನಿ. ಇವಾಗ ನೋಡಿ, ಮಾತಾಡೋಕ್ಕೇ ಆಗ್ತಲ್ಲ ನನಗೆ. ಇಷ್ಟೊತ್ತು ನಾನು ಮಾತಾಡಿಲ್ಲ. ಸೊ ಸ್ಯಾಡ್. ನಾನು ನೈಲ್ ಪಾಲಿಶ್ ಕೂಡ ಹಾಕಿಲ್ಲ ನೋಡಿ. ಹುಡುಗಿರು ಎಷ್ಟು ಮೇಕಪ್ ಪ್ರಾಣಿರ ಅಂತ ಇದರಲ್ಲೇ ತಿಳಿದಿದೆ. ನಾನೇನು ಮೇಕಪ್ ಮಾಡಿಲ್ಲ. ಈ ಸಲ ಹಾಕಿಲ್ಲ, ಯಾಕಂದ್ರೆ ನಾನು ಮೇಕಪ್ ಮಾಡಲ್ಲ. ಅದನ್ನ ನಾನು ತಿಳಿಸಿ ಕೊಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಇಸ್ ಅ ಮೇಕಪ್. ನೋಡಿ, ಅವಳ ಲಿಪ್ಸ್ಟಿಕ್ ಜಾಸ್ತಿ ಇದೆ, ನನ್ನ ಲಿಪ್ಸ್ಟಿಕ್ ಜಾಸ್ತಿ ತಿನ್ಕೊಂಡ್ಬಿಟ್ಟಿದ್ದೀನಿ. ನಂದು ತಿನ್ಕೊಂಡ್ಬಿಟ್ಟಿಲ್ಲ, ನಾನು ಹಂಗೆ ಇಟ್ಕೊಂಡಿದ್ದೀನಿ. ಲಾಂಗ್ ಲಾಸ್ಟಿಂಗ್ ಇಲ್ಲ. ಬಟ್ ಏನೋ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ. ಇವಾಗ ಏನೋ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನೋಡಿ ಹಿಂಗೆ ಇದ್ದೀವಿ. ಅಲ್ಲಿಂದ ಹೇಗೆ ಬಂದಿದ್ದೀವೋ ಸೇಮ್ ಲುಕ್ ಹಾಗೆ ಇದೆ. ನೀವು ನೋಡ್ತಾ ಇದ್ದೀರಾ,
ಸೊ ಇದೆಲ್ಲ ಆ್ಯಕ್ಚುಲಿ ಮೇಕಪ್ ಅಲ್ಲ, ಆ್ಯಕ್ಚುಲಿ ನಾವಿಬ್ರು ಒರಿಜಿನಲ್ ಆಗಿ ಹೇಗಿದ್ದೀವೋ ಹಾಗೆ ಇದ್ದೀವಿ. ಇವಳಿಗೆ ಉರಿ ಗಾಯ್ಸ್, ಇವಳಿಗೆ ಗೈಸ್ ಇದ್ರಲ್ಲಿ ಬಿಂದು ಹಾಕ್ಬೇಕಂತ ಇದೀನಿ. ನಿಮ್ಮ ಅಭಿಪ್ರಾಯನ ಅವಳಿಗೆನೇ ಡಿಎಂ ಮಾಡ್ಬಿಡಿ. ನಿನ್ ಜನ್ಮಕ್ಕೆ ಹೋಗೋ. ಅವರಿಗೆ ನಾನು ಅದ್ರಲ್ಲಿ ಇಡ್ಸಲ್ಲ ಅಂತ ಹೇಳಿ DM ಕೂಡ ಹಾಕೋದಕ್ಕೆ ಹೋಗಲ್ಲ. ಕಟ್ ಮಾಡಿ ನನ್ನ ಸಾಯಿಸ್ಬೇಕು ಅಂತ ಇದ್ದಾಳೆ ಟೋಟಲ್ ಆಗಿ. ನನ್ನ ಸಾಯಿಸ್ಬಿಟ್ಟು ಇವಳು ಯಾವ ಲೋಕನ ಹಾಳಬೇಕು ಅಂತ ಇದ್ದಾಳೋ ನನಗೆ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿವಸಲಾಗಿದೆ, ನೀವು ನೋಡ್ತಾ ಇರಿ, ಕೀಪ್ ವಾಚಿಂಗ್ ಅಸ್. ಆಮೇಲೆ ಗೈಸ್ ನೋಡಿ ಇವಾಗ ನಾನು ನೈಲ್ ಪಾಲಿಶ್ ಆಗ್ತಾಳೆ ದೆವ್ವ. ಇಷ್ಟೊತ್ತಿನಲ್ಲಿ ಟೈಮ್ ಎಷ್ಟು ಗೊತ್ತಾ? ಎಷ್ಟು 1 o'clock ಆಗಿದೆ. ಸೊ ಇವಳು ದೆವ್ವ, ಇವಳು ದೆವ್ವ ಎಲ್ಲ ಆಲ್ರೆಡಿ ಹಾಕಿದೀನಿ. ಜಸ್ಟ್ ಶೈನಿ ಹಾಕ್ಬೇಕಂತೆ. ಯಾರಿದು ಕಲರ್ ಬೇರೆ ಕಲರ್ ಯೂಸ್ ಮಾಡಿ ಆದ್ರೆ ಚಿನ್ಮಿಣ ಆಗುತ್ತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೋಡಿ ಬಡ ಬಡ ಅಂತಿದೆ. ಏನ್ ಬೇಕು? ಅವಾಗಲೇ ಓಡ್ ಬಂದೆ. ಓಯ್ ಕೊಕೊನಟ್ ಆಯಿಲ್. ಕೀರ್ತಿಗೆ ಮ್ಯಾಗಿ ತಗೊಂಬಾರೆ, ಇಲ್ಲಿ ಮಾಡ್ಕೊಂಡು ತಿನ್ನೋಣ ಅಂದ್ರೆ ಇದು ಯಾವ್ದೋ ಬ್ರೆಡ್ ತಗೊಂಬಂದವಳೆ. ಕೇಕ್ ಅಂತೆ, ಯಾವ ಹ್ಯಾಂಗಲಲ್ಲಿ ಜಸ್ಟ್ ಸ್ಯಾಂಪಲ್ ಇದು. 25th ಎಲ್ಲರೂ ಕೂಡ ಕೀರ್ತಿ ಮನೆಗೆ ಬಂದ್ಬಿಡಿ. ನಾನು ಹೇಳ್ದೆ ಆಲ್ರೆಡಿ. ಬಿರಿಯಾನಿ, KFC ಎಲ್ಲರೂ ಮಾಡ್ತಾಳೆ. ಆಕ್ಚುಲಿ ಅವಳನ್ನ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿದ್ದೀನಿ. ನೈಲ್ ಪಾಲಿಶ್ ಇಟ್ಕೊಂಡು ಕೂತ್ಕೊಂಡು ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ರೂಮಲ್ಲಿ ಸಕಾಲಾಗಿದೆ. ಮಾರ್ನಿಂಗ್ ನಿಮಗೆ ವ್ಯೂ ತೋರ್ಸೋಣ ಅಂತ ಇದ್ದೀನಿ. ಈ ನಾವು ಮಾಡಿರೋ ಅಪಾರ್ಟ್ಮೆಂಟ್ ಅಲ್ಲೇ ಆಕ್ಚುಲಿ ವ್ಯೂಸ್ ತುಂಬಾ ಚೆನ್ನಾಗಿದೆ. ಒಂದ್ ಕಡೆ ಇವಾಗ ದೆವ್ವದ ರೂಮ್ ಅಂತ ಹೇಳಿದೆ, ಬಟ್ ದೆವ್ವದ ರೂಮಿನ ಒಂದು ರಹಸ್ಯವನ್ನು ನಾವು ನಿಮಗೆ ಮಾರ್ನಿಂಗ್ ಬಿಚ್ಚಿಡ್ತಾ ಇದ್ದೀನಿ. ಸೊ ವೇಟಿಂಗ್ ಫಾರ್ ದಟ್. ಸೊ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಷ್ಟೇ.